ಹೃದಯದ ಹಾದಿ ಮತ್ತು ಬೆಸದ ಬಂಧ ಭಾಗ 3. ಕಳೆದ ಭಾಗದಲ್ಲಿ ಜಗದೀಶ್ ಗೌಡರ ಎದುರು ನಿಂತು ತನ್ನ ಪ್ರೀತಿಯನ್ನು ಸಾರಿದ ರಾಮ್ ಧೈರ್ಯವನ್ನು ನಾವು ನೋಡಿದ್ದೆವು. ಈಗ ಗೌಡರು ರಾಮ್ನ ಪ್ರೀತಿಯನ್ನು ಪರೀಕ್ಷಿಸಲು ಇಡೀ ಊರಿನ ಮುಂದೆ ಒಂದು ಸವಾಲು ಹಾಕಿದ್ದಾರೆ. ಆ ಸವಾಲು ಏನು? ರಾಮ್ ಅದನ್ನು ಹೇಗೆ ಎದುರಿಸುತ್ತಾನೆ? ಮುಂದೆ ಕೇಳಿ. ಜಗದೀಶ್ ಗೌಡರು ವಿಕೃತವಾಗಿ ನಗುತ್ತಾ ಹೇಳಿದರು, ಓ, ಅಷ್ಟೊಂದು ಧೈರ್ಯವೇ ನಿನಗೆ? ಹಾಗಾದರೆ ಕೇಳು. ಬರೀ ಬಾಯಿ ಮಾತಿನಲ್ಲಿ ಪ್ರೀತಿ ತೋರಿಸುವುದಲ್ಲ. ಮುಂದಿನ ತಿಂಗಳು ನಮ್ಮ ಊರಿನ ಕೃಷಿ ಪತ್ತಿನ ಸಹಕಾರ ಸಂಘದ ಸೊಸೈಟಿ ಚುನಾವಣೆ ಇದೆ. ಕಳೆದ 20 ವರ್ಷಗಳಿಂದ ಅಧ್ಯಕ್ಷ ಸ್ಥಾನ ನನ್ನ ಕೈಯಲ್ಲಿದೆ. ನೀನು ಈ ಚುನಾವಣೆಯಲ್ಲಿ ನನ್ನೆದುರು ವಿರೋಧ ಪಕ್ಷವಾಗಿ ನಿಂತು ಗೆದ್ದು ತೋರಿಸಬೇಕು. ಅಷ್ಟೇ ಅಲ್ಲ, ಮುಂದಿನ ವಾರ ನಡೆಯುವ ಜಿಲ್ಲಾ ಮಟ್ಟದ ಕೃಷಿ ಮೇಳದಲ್ಲಿ ನಿನ್ನ ಜಮೀನಿನ ಬೆಳೆ ಅತ್ಯುತ್ತಮ ರೈತ ಪ್ರಶಸ್ತಿ ಪಡಿಬೇಕು. ಈ ಎರಡರಲ್ಲೂ ನೀನು ಗೆದ್ದರೆ ನಿನ್ನ ಪ್ರೀತಿ ಸತ್ಯ ಅಂತ ಒಪ್ಪಿ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಒಂದು ವೇಳೆ ನೀನು ಸೋತರೆ ಮರುಕ್ಷಣವೇ ನಿನ್ನ ತಾಯಿಯನ್ನು ಕರೆದುಕೊಂಡು ಈ ಊರು ಬಿಟ್ಟು ಭಿಕ್ಷುಕರ ತರ ತೊಲಗಬೇಕು. ರಾಮ್ ಹಿಂದೆ ಮುಂದೆ ಯೋಚಿಸದೆ ಗೌಡರ ಸವಾಲನ್ನು ಸ್ವೀಕರಿಸಿದನು. ಇದೀಗ ಕತೆ ಒಂದು ರೋಮಾಂಚನಕಾರಿ ತಿರುವು ಪಡೆದುಕೊಂಡಿತ್ತು. ರಾಮ್ಗೆ ಇದು ಕೇವಲ ಒಂದು ಸವಾಲಾಗಿರಲಿಲ್ಲ. ತನ್ನ ತಂದೆಗೆ ನಡೆದ ಅವಮಾನದ ಪ್ರತೀಕಾರ ಮತ್ತು ತನ್ನ ಪ್ರೀತಿಯನ್ನು ಪಡೆದುಕೊಳ್ಳುವ ಅಗ್ನಿ ಪರೀಕ್ಷೆಯಾಗಿತ್ತು. ರಾಮ್ ಹಗಲು ರಾತ್ರಿ ಎನ್ನದೆ ಊಟ ನಿದ್ರೆ ತೊರೆದು ತನ್ನ ಹೊಲದಲ್ಲಿ ಬೆವರು ಹರಿಸಿದನು. ಹೊಸ ತಂತ್ರಜ್ಞಾನ ಮತ್ತು ಸಾವಯವ ಗೊಬ್ಬರ ಬಳಸಿ ಅತ್ಯದ್ಭುತವಾದ ತರಕಾರಿ ಹಾಗೂ ಹಣ್ಣುಗಳನ್ನು ಬೆಳೆದನು. ಇತ್ತ ಊರಿನ ಬಡ ಮತ್ತು ಮಧ್ಯ ಮಾರ್ಗದ ರೈತರಿಗೆ ಜಗದೀಶ್ ಗೌಡರ ಬಡ್ಡಿ ದಂಧೆ ಮತ್ತು ದಬ್ಬಾಳಿಕೆಯಿಂದ ಮುಕ್ತಿ ಬೇಕಾಗಿತ್ತು. ರಾಮ್ನ ಪ್ರಾಮಾಣಿಕತೆ ಮತ್ತು ಧೈರ್ಯವನ್ನು ಕಂಡ ಊರಿನ ಯುವಕರು ಹಾಗೂ ರೈತರು ಸ್ವಯಂ ಪ್ರೇರಿತವಾಗಿ ರಾಮ್ನ ಬೆಂಬಲಕ್ಕೆ ನಿಂತರು. ಊರಿನ ಪ್ರತಿ ಮನೆಯೂ ರಾಮ್ನ ಚುನಾವಣೆ ಕಚೇರಿ ಆಯಿತು. ಚುನಾವಣೆ ದಿನ ಹತ್ತಿರವಾಗುತ್ತಿದ್ದಂತೆ ಗೌಡರಿಗೆ ತಮ್ಮ ಸೋಲಿನ ಭಯ ಶುರುವಾಯಿತು. ಅವರು ಎಂದಿನಂತೆ ತಮ್ಮ ಕಳ್ಳ ದಾರಿಯನ್ನು ಹಿಡಿದರು. ಚುನಾವಣೆಯ ಹಿಂದಿನ ರಾತ್ರಿ ಜಗದೀಶ್ ಗೌಡರ ಮುಖ್ಯ ಆಳು ಸುಮಾರು 10 ಜನರ ರೌಡಿಗಳ ತಂಡವನ್ನು ಕರೆದುಕೊಂಡು ರಾಮ್ನ ತೋಟಕ್ಕೆ ನುಗ್ಗಿದರು. ಕೃಷಿ ಮೇಳಕ್ಕೆ ಹೋಗಬೇಕಾಗಿದ್ದ ರಾಮ್ನ ಬೆಳೆಗಳನ್ನು ಕತ್ತರಿಸಿ ತೋಟಕ್ಕೆ ಬೆಂಕಿ ಇಡಲು ಸಂಚು ರೂಪಿಸಿದ್ದರು. ಆದರೆ ತನ್ನ ತಾಯಿಯ ಆಶೀರ್ವಾದ ಪಡೆದು ತೋಟದಲ್ಲೇ ಕಾವಲು ಕಾಯುತ್ತಿದ್ದ ರಾಮ್ ಇದನ್ನು ನೋಡಿ ರುಚಿಗೆದ್ದರು. ಕತ್ತಲೆಯಲ್ಲಿ ಒಬ್ಬನೇ 10 ಜನರ ವಿರುದ್ಧ ಸಿಂಹದಂತೆ ಮುನ್ನುಗ್ಗಿದ್ದರು. ಕೈಗೆ ಸಿಕ್ಕ ಕೃಷಿ ಉಪಕರಣಗಳನ್ನು ಹಿಡಿದು ರೌಡಿಗಳನ್ನು ಬಳೆದು ಅಟ್ಟಿದ್ದರು. ಆ ಆರಾಟದಲ್ಲಿ ಮತ್ತು ಹೋರಾಟದಲ್ಲಿ ರಾಮ್ನ ಬೆನ್ನಿಗೆ ಮತ್ತು ಕೈಗೆ ಆಳವಾದ ಗಾಯಗಳಾಗಿ ರಕ್ತ ಹರಿಯುತ್ತಿತ್ತು. ಆದರೆ ಅವನು ತನ್ನ ತೋಟದ ಒಂದು ಬೆಳೆಯನ್ನು ಕೂಡ ಮುಟ್ಟಲು ಬಿಡಲಿಲ್ಲ. ಇತ್ತ ಮನೆ ಕೋಣೆಯಲ್ಲಿ ಕೂಡಿ ಹಾಕಲ್ಪಟ್ಟಿದ್ದ ಕಾವ್ಯ ಆಹಾರ ನೀರನ್ನು ತ್ಯಜಿಸಿ ಕಣ್ಣೀರು ಹಾಕುತ್ತಾ ಕೇವಲ ರಾಮ್ನ ಜೀವ ಮತ್ತು ಗೆಲುವಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಭಾಗ 3ರ ಮುಕ್ತಾಯ. ರಕ್ತ ಹರಿಸಿದ ಹೋರಾಟದ ನಂತರ ಕೊನೆಗೂ ಈ ತೀರ್ಪಿನ ದಿನ ಬಂದೇ ಬಿಟ್ಟಿದೆ. ಇಡೀ ಊರು ಸಹಕಾರ ಸಂಘದ ಮುಂದೆ ನೆರೆದಿದೆ. ಹಣ ಮತ್ತು ಅಧಿಕಾರ ಬಲ ಹೊಂದಿರುವ ಗೌಡರು ಗೆಲ್ಲುತ್ತಾರಾ ಅಥವಾ ಬಡ ರೈತನ ಬೆಂಬಲವಿರುವ ರಾಮ್ ಇತಿಹಾಸ ಸೃಷ್ಟಿಸುತ್ತಾನ? ಮುಂದಿನ ಭಾಗದಲ್ಲಿ ತಿಳಿಯೋಣ. ದಯವಿಟ್ಟು ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ.